ಹಲೋ. ಹ್ಮ್ ಹೇಳು. ಅವ್ರ ಹತ್ರ ಅವ್ರೆ, ಹ್ಮ್ ನನಗೆ ಗಂಡು ಮಗು ಆಗಿದೆ. ಹ್ಮ್ ಜಾತಕದಲ್ಲಿ ಏನಂದಿದ್ದಾರೆ ಅಂದ್ರೆ, ಹ, ಆ, ನೀನು ಮೂಲ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ, ನೀನು ಒಂದು 8 ತಿಂಗಳು ನೋಡುವಂಗಿಲ್ಲ ಅಂತ ಹೇಳಿದ್ದಾರೆ. ಓಹ್. ಅದಕ್ಕೆ ನನ್ಗೆ ಏನು ತಲೆ ಓಡ್ಲಿಲ್ಲ. ಅದಕ್ಕೆ ನಿಮ್ ನೆನಪಾಯ್ತು, ಅದಕ್ಕೆ ಹಚ್ಚಿದಿರಿ. ಯಾವ ಊರ್ ನಿಂದು? ನಮ್ದು ಗೋಕಾಕ್. ಮೂಲ ನಕ್ಷತ್ರದಲ್ಲಿ ಮಗು ಹುಟ್ಟಿದ್ರೆ 8 ತಿಂಗಳು ಮುಖ ನೋಡ್ಬಾರ್ದಾ? ಹ್ಮ್. ಸಿಸೇರಿಯನ್ನ ನಾರ್ಮಲ್? ಸಿಜರಿನ್. ಹಾ. ಯಾವನ್ ಹೇಳಿದ್ದು ನಿನ್ಗೆ ನೋಡ್ಬಾರ್ದು ಅಂತ? ಸ್ವಾಮೀಜಿ ಹೇಳಿದರು. ಯಾವನ ಅವನ್ ಸ್ವಾಮೀಜಿ? ನಂಬರ್ ಕೊಡಿದ್ಲಿ. ಅದಕ್ಕೆ ಏನ್ ಮಾಡ್ಬೇಕಂತ ಕೊಡ ಗೊತ್ತಿಲ್ಲ. ಅವನಿಗೆ ನಂಬರ್. ಯಾವನ ಅವನ್ ಸ್ವಾಮೀಜಿ ಹೇಳೋ ಫಸ್ಟ್. ಅದೇ ಹಿಂಗ ಇದಕ್ ಹೋಗಿದ್ವಿ, ಅಲ್ಲಿ ಯಾವನ ಅವನ್ ನಂಬರ್ ಕೊಡೋ ಒಂದು. ಮೂಲ ನಕ್ಷತ್ರದಲ್ಲಿ ಹುಟ್ಟಿದ್ರೆ ನೋಡಬಾರ್ದು ಅಂತಂದ್ರು. ಅದೇ ಕೊಡೋ ಅವನ್ ನಂಬರ್. ಸುಳ್ಳು ಹೇಳಿದ್ರೆ ನಿನಗೂ ಹೊಡಿತೀನಿ. ಇಲ್ಲ, ನಿಜ ಹೇಳ್ತಾ ಇದೀನಿ. ತಲ್ ಕೆಟ್ಟವ್ರನ್ನ ತಗೊಂಬಂದು ನೀನು ಅಯೋಗ್ಯ. ನೀನು ಯಾವನ ನಿನ್ ಮಗು ನೀನ್ ನೋಡಕ್ಕೆ ಯಾವೊಂದು ಪರ್ಮಿಷನ್ ತಗೋಬೇಕೇನೋ ನೀನು? ಹೇಡಿ. ಅವ್ನ್ ಹೇಳಿದ ತಕ್ಷಣ 8 ತಿಂಗಳು ನೋಡಲ್ವೇನೋ ನೀನು? ನಿನ್ನ ಮಗು ನೀನ್ ನೋಡಕ್ಕೂ ಬಿಡ್ತಾ ಇಲ್ವಲ್ಲೋ ಇವು. ಸದ್ಯ ತಾಯಿಯಿಂದ ದೂರ ಮಾಡ್ಲಿಲ್ವಲ್ಲ ಇವರು. ಅದೇ ನಾಳೆ ತಾಯಿನೂ ಮುಖ ನೋಡಬಾರ್ದು ಅಂತಾರೆ. ಏನ್ ಮಾಡ್ತಾರೆ? ಹಾಲು. ಅದಕ್ಕೆ ಏನ್ ಮಾಡೋದು? ಧೈರ್ಯ ಇದ್ರೆ ಅವ್ನ ನಂಬರ್ ಕೊಡು ನನಗೆ. ಇಲ್ಲ ಅಂದ್ರೆ ಹೋಗಿ ನೋಡು. ಆಯ್ತು. ಹೇಡಿತನ ನಿನ್ನಂತ ಅವ್ರಿಗೆ ಮಕ್ಕಳೇ ಕೊಡಬಾರ್ದು ದೇವ್ರು. ಯಾವನೋ ಹೇಳ್ಬೇಕೇನೋ ನಿನ್ ಮಗು ನಿನ್ ಮುಖ ನೀನ್ ನೋಡೋದಕ್ಕೆ. ಅದು ಯಾರ ಅಡ್ಡ ಬರಕ್ ಸಾಧ್ಯನೋ? ದೇವ್ರಲ್ದೆ ನಿನ್ಗೆ. ದೇವ್ರು ಇಳಿದು ಬಂದು ನೋಡ್ಬೇಡ ಅಂದ್ರೆ ಅವಾಗ ನೋಡ್ಕೊಳ್ಳೋಣ. ಹ್ಮ್ ಹ್ಮ್. ಇದೆಯಾ ಧೈರ್ಯ? ಗಂಡಿಗೆ ಗಂಡೆದೆ ಇದೆಯಾ ನಿನ್ಗೆ? ಇದೇನಾ? ಅದೇ ಅವ್ರು ಹೇಳಿದ್ರು ಏಯ್ ನಂಬರ್. ಹೇಡಿ. ಥು. ನಿನ್ನ ಮಗು ನೀನ್ ನೋಡೋಕೆ ಇಷ್ಟ ಇಲ್ವೇನೋ ನಿನ್ಗೆ? ಇಷ್ಟ ಇದೆ ಅದು. ಮತ್ತೆ ಅದಕ್ಕೆ ನಿಮ್ಗೆ ಅವ್ನ್ ಯಾರೋ ಹೇಳ್ದ ಅಂತ ನೋಡೋದ್ ಬಿಟ್ಬಿಡ್ತೀಯನೋ? ಅದಕ್ಕೆ ನಿಮ್ಗೆ ಕಾಲ್ ಮಾಡ್ತಾ ಇರ್ತೀನಿ. ಏಯ್ ನನಗ್ ಫೋನ್ ಮಾಡ್ಬೇಕೇನೋ ನೀನು? ನನ್ನ ಮಗುನ್ ನಾನ್ ನೋಡಕ್ ಯಾವನ್ ಅಡ್ಡ ಬರ್ತಾನೆ ಅಂತ ಒಂದು ರೋ ಪಡೆಯಕ್ಕಾಗಲ್ಲ ನಿಂಗೆ? ನಾಳೆ 9 ವರ್ಷ ನೋಡ್ಬೇಡ ಅಂತಾರೆ. ಏನ್ ಮಾಡ್ತೀಯಾ? ಅದೇ ಅದಕ್ಕೆ ನಾನು ನಿಮ್ ಇದರಲ್ಲಿ ಮೊದಲನೇದಾಗಿ ಆ ಮಗು ಮೂಲ ನಕ್ಷತ್ರದಲ್ಲಿ ಹುಟ್ಟೇ ಇಲ್ಲ. ಹ್ಮ್ ಸಿಸೇರಿಯನ್ ಅಂದ್ರೆ ಮಗು ಹುಟ್ಟಿದ್ದಲ್ಲ, ಮಗುನ್ ತೆಗೆದಿದ್ದು. ಹ್ಮ್ ತೆಗೆದಿದ್ದು ಯಾವತ್ತು ಜಾತಕ ಆಗಲ್ಲ, ಹುಟ್ಟಿದ್ದು ಜಾತಕ ಆಗೋದು. ಹ್ಮ್ ಹ್ಮ್ ಇನ್ನೂ ಒಂದು ವಾರ ಬಿಟ್ಟು ಹುಟ್ಟತಾ ಇತ್ತು. ಹ್ಮ್ ಮೂಲ ಪೂರ್ವಾಷಾಢ ಉತ್ತರಾಷಾಢ ಶ್ರವಣ ಧನಿಷ ಶತಭಿಷ ಪೂರ್ವಭದ್ರ ಉತ್ತರಭದ್ರ ರೇವತಿ ಅಶ್ವಿನಿ ಭರಣಿ ಕೃತಿಕಾ ರೋಹಿಣಿ ಮೃಗಶಿರ ಆರುದ್ರ ಪುನರ್ ಪುಷ್ಯಮಿಲ್ ಹುಟ್ಟಬಹುದಾಯ್ತು ಮಗು. ಹ್ಮ್ ಹ್ಮ್ ಇಷ್ಟೆಲ್ಲ ನಕ್ಷತ್ರಗಳಲ್ಲಿ ಹುಟ್ಟಬಹುದಾಯ್ತು. ಅವನ್ ಯಾವನ ತಲೆಕೆಟ್ ಡಾಕ್ಟರ್ ಸಿಸೇರಿಯನ್ ಮಾಡಿ ತೆಗೆದ್ಬಿಟ್ಟ. ಇವನ್ ಯಾವನ ತಲೆಕೆಟ್ ನಿನ್ನ ಹುಟ್ಟಿರೋ ಮಗು ನಿಂದು. ಹ್ಮ್ ಅವನ್ ಡಾಕ್ಟರ್ ಕೂಡ ನಿನ್ ಪರ್ಮಿಷನ್ ಇಲ್ದೆ ಕುಯ್ದ್ಬಿಟ್ಟ. ಇವನು ನಿನ್ ಪರ್ಮಿಷನ್ ಇಲ್ದೆ ನೀನೇ ನೋಡ್ಬೇಡ ಅನ್ಬಿಟ್ಟ. ಇಂತ ಅವ್ರ ಮಧ್ಯೆ ಬದುಕ್ತಾ ಇದ್ರಿ ನೀವು. ನಾಚಿಕೆಗೆಡ್ಡ ಬದುಕು ನಿಮ್ದು. ಮೂಲ ನಕ್ಷತ್ರದಲ್ಲಿ 176 ಯೋನಿ ಇಲ್ಲಿ ಜನ್ಮಗಳಾಗತ್ತೆ. ಜರಿಗೂ ಮಗು ಹುಟ್ಟತ್ತೆ, ಚೇಳಿಗೂ ಮಗು ಹುಟ್ಟತ್ತೆ, ಹಾವುಗೂ ಹುಟ್ಟತ್ತೆ. ನೋಡೋದಿಲ್ವೇನೋ? ಹ್ಮ್ ನಿಮ್ ಮನೇಲಿ ಕುರಿ ಮೂಲ ನಕ್ಷತ್ರದಲ್ಲಿ ಹುಟ್ಟಿದ್ರೆ ನೀನ್ ಅದನ್ನ ತಂದೆಯಿಂದ ನೋಡೋದಕ್ ಬಿಡ್ತೀಯನೋ? ಅದೇ ಮಂದೇಲೆ ತಂದೆ ಇರತ್ತೆ. ಥೂ, ನಿಮ್ದು ಒಂದು ಬದುಕ. ಯಾವನೋ ಹೇಳ್ದ. ಮೂಢನಂಬಿಕೆಗೆ ಒಂದು ಲಿಮಿಟ್ ಇರುತ್ತೆ. ಅವನ್ ಯಾವನೋ ಹೇಳ್ದವನ್ ಈ ಆಡಿಯೋ ಕೇಳಿಸ್ಕೊಳ್ಳಿ, ಅವಾಗ ಗೊತ್ತಾಗತ್ತೆ. ಆಯ್ತು, ನಾಚಿಕೆಗೆಟ್ಟ ಇವಾಗ ಏನಾಯ್ತು? ಏನ್ ಮಾಡ್ತೀಯ ಹೇಳು? ನೋಡ್ತೀನಿ. ಬಾ. ಎಲ್ಲಿಂದ ಬಂತು ಧೈರ್ಯ? ನಾನು ನಿಮ್ಮ ಮೇಲೆ ಒಂದ್ ಫಾಲೋವರ್ಸ್ ಇದೀನಿ, ಅಭಿಮಾನಿ ಇದೀನಿ. ಅದಕ್ಕಾಗಿ ನಾನು ನಿಮ್ಮ ಮೇಲೆ ತುಂಬಾನೇ ಇದ್ದೀನಿ. ಹಂಗಾಗಿ ನಾನು ನಿಮ್ದು ಏನ್ ಹೇಳ್ತಿಲ್ಲ ಅದು ಫೈನಲ್ ನಂದು. ಅಲ್ಲೋದ್ರೆ ನಿಮ್ಮ ಮನೆಯವ್ರು ನಾವು ತೋರ್ಸಲ್ಲ ನಿನಗೆ ಮಗು ಮೂಲ ನಕ್ಷತ್ರ ಅಂದ್ರೆ ಏನ್ ಮಾಡ್ತೀಯ? ಮನೆಯಲ್ಲ ಏನಿಲ್ಲ, ನಮ್ದೇ. ಓಕೆ, ನಿನ್ ಮಗುನ್ ನೋಡ್ತೀಯಾ, ನಿನ್ಗೆ ಜ್ವರ ಬರುತ್ತೆ ಅಂತ ಇಟ್ಕೋ. ಅವಾಗ ಅವ್ನ್ ಸರಿ ಹೇಳಿದಾನೆ ಅಂತ ಅವನಿಂದೆ ಹೋಗ್ತೀಯಾ? ಇಲ್ಲ 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 ಇಲ್ಲ. ಕತ್ತೆಗಳ ಬದುಕೋದ್ ಕಲ್ತ್ಕೊಳ್ರ ಫಸ್ಟ್. ಸರಿ ಸರ್. ಆಗುವುದಿದ್ದರೆ ಆಗುವುದಣ್ಣ. ಭಯವೇಕೆ ಏನಾಗಬಹುದು, ಸಾವಿಗಿಂತ ಮೇಲೆ ಏನಾಗಬಹುದು. ಆಗಾಗ್ಲಿ ಬಿಡ, ಮಗುನೊಂದ್ಸಲ ನೋಡೇ ಬಿಡೋಣ.
ನೋಡಿದ ಮೇಲೆ ಸತ್ರು ಪರವಾಗಿಲ್ಲ. ಈ ಧೈರ್ಯ ಆಯ್ತು ನಿನ್ನಲ್ಲಿ ಇದ್ರೆ ಮಾತ್ರ ಹೋಗು. ಸರಿ ಸರ್. ಮೊದಲನೇದಾಗಿ ನಿನ್ನ ಮಗು ಮೂಲಾದಲ್ಲಿ ಹುಟ್ಟೇ ಇಲ್ಲ. ಹ್ಮ್ ಹ್ಮ್ ಅದು ತೆಗೆಯಲಾಗಿದೆ ಸಿಸೇರಿಯನ್ ಅಲ್ಲಿ. ಹ್ಮ್ ಮೂಲ ಆದ್ಮೇಲೆ ಪವಿತ್ರ ನಕ್ಷತ್ರ ಪೂರ್ವಾಷಾಢ ಬರುತ್ತೆ. ಹ್ಮ್ ಮೂಲ ಕೂಡ ಲಕ್ಷ್ಮಿ ಕಣ. ಹಾ ಲಕ್ಷ್ಮಿ ಸಮುದ್ರ ಮಂಥನದಲ್ಲಿ ಹುಟ್ಟಿದ್ದು ಹ್ಮ್ ಮೂಲ ನಕ್ಷತ್ರ ಕಣ. ಸರಸ್ವತಿ ಮೂಲ ನಕ್ಷತ್ರ ಕಣ. ಹ್ಮ್ ಹ್ಮ್ ಏನಲ್ಲಿ ಥೂ ನಿಮ್ದೊಂದು ಬದುಕೇನ. ಎಂತ ಪವಿತ್ರ ನಕ್ಷತ್ರ ಪುಂಜ ಗೊತ್ತೇನೋ ಆಕಾಶದಲ್ಲಿ ಮೂಲ. ಹ್ಮ್ ಮೂಲದಲ್ಲಿ ಹುಟ್ಟಿದವರು ಮಹಾಜ್ಞಾನಿಗಳಾಗ್ತಾರೋ, ಸರ್ವವಿದ್ಯಾ ಪಾರಂಗತರಾಗ್ತಾರೋ. ಹ್ಮ್ ಹ್ಮ್ ಅವ್ರಿಗೆ ಗೊತ್ತಿರದೇ ಇರೋ ವಿದ್ಯೆನೇ ಇರೋದಿಲ್ವೋ. ಜಗತ್ತಿನ ಸರ್ವ ಅನ್ಯಾಯವನ್ನು ಖಂಡಿಸುವ ಧೈರ್ಯ ಮೂಲ ನಕ್ಷತ್ರದಲ್ಲಿ ಹುಟ್ಟಿರೋರ್ಗಿರುತ್ತೋ. ಹ್ಮ್ ಆಯ್ತ್ರಿ ಅವ್ರ ಹತ್ರ. ನಿಮ್ಮಂತ ಹೇಡಿಗಳು ಫಾಲೋ ಮಾಡ್ತಾರಲ್ಲ, ಅದೇ ನನಗೆ ದುಃಖ. ಇದಕ್ಕೆ ಫೋನೇ ಮಾಡಬಾರ್ದಾಗಿತ್ತು. ನಾನು ಅವ್ರ ಹತ್ರನ ವಿಡಿಯೋ ನೋಡಿದ್ದೀನಿ, ನಾನು ಅಂಜೋದಿಲ್ಲ ಅಂತ ಹೇಳಿದಿದ್ರೆ ಅವತ್ತು ನಿನ್ನ ಬೇಷ್ ಅಂತಿದ್ದೆ. ಫೋನ್ ಮಾಡಿ ಕೇಳಿ ಅವಮಾನ ಮಾಡ್ತೀಯಲ್ಲೋ ನೀನು. ಅದೇ ನನ್ಗೆ ನಿಮ್ ಬಾಯಿಂದ ಇದೇ ಬರುತ್ತೆ ಅಂತ ನಂಗೆ ಗೊತ್ತಿತ್ತು. ಅದೇ ಅನ್ಸ್ಕೊಂಡೆ ಹಚ್ಚಿದ್ದೆ. ನಿನ್ನ ನಿಮ್ ಮಾತು ಕೇಳಿದ್ರೆ ಒಂದ್ ಮಗು ಸ್ವಲ್ಪ ಹುಟ್ಟಿದ ಧೈರ್ಯ ಬಂತು. ತಕ್ಷಣ ತಾಯಿ ಬೆಕ್ಕಿರುತ್ತಲ್ಲ, ಹ್ಮ್ ಮರಿನ್ ಕಿತ್ಕೊಂಡೋಣ ಆಗಲ್ಲ. ಮಗು ಹುಟ್ಟಿದ ತಕ್ಷಣ ನಿಂದೇ ಮಗು ಆದ್ರೆ ನಿನ್ನಲ್ಲಿ ತಪ್ಪನೆ ಬರ್ಬೇಕು, ನಾನ್ ನೋಡ್ಬೇಕು ನನ್ ಮಗುನ ಅಂತ. ಅಯೋಗ್ಯಂತಂದು 9 ದಿನ ನೋಡ್ಬಾರ್ದು ಅಂದ್ರೆ ಮನೇಲಿ ಕೈ ಕಟ್ಕೊಂಡು ಕೂತ್ಕೊಂಡಿದ್ಯಾ ನೀನು? ನೀನು ಹೋಗಿ ನೋಡಿ ನನಗೆ ಫೋನ್ ಮಾಡ್ಬೇಕಾಯ್ತು. ನಾನ್ ನೋಡ್ಬಿಟ್ಟೆ ಅವ್ರ ಹತ್ರ. ಏನಾತ್ರ ಆಗೋಗ್ಲಿ, ಇವಾಗ ಹೇಳು ನಾನ್ ನೋಡಿದ್ ಸರಿನಾ ತಪ್ಪ ಅಂತ ಕೇಳಿದ್ರು ಅವಾಗ ನಿನ್ನ ಬೇಷ್ ಅಂತಿದ್ದೆ. ಥೂ, ಎದುರುಗಡೆ ಇಲ್ಲಾಂದ್ರೆ ಒಂದು ಬಿಡ್ತಿದ್ದೆ ನಿನಗೆ. ಹೋಗು. ಆಯ್ತು.